ರಾಜಕೀಯ ಅಸ್ತಿತ್ವಕ್ಕಾಗಿ ಮತ್ತೆ ಅಹಿಂದ ಮೊರೆ ಹೋಗ್ತಾರಾ ಮಾಜಿ ಡಿಸಿಎಂ ಈಶ್ವರಪ್ಪ. ಲೋಕಸಭಾ ಚುನಾವಣೆ ಬಳಿಕ ರಾಯಣ್ಣ ಬ್ರಿಗೇಡ್ಗೆ ಚಾಲನೆ ಸಿಗುವಂತ ಸಾಧ್ಯತೆಗಳಿದಾವೆ. ನೋಡಿ, ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಈ ಸಮುದಾಯಗಳನ್ನ ಮುನ್ನೆಲೆಗೆ ತರುವಂತಹ ಒಂದು ಹೋರಾಟದ ವೇದಿಕೆಯನ್ನು ಕಲ್ಪಿಸುವುದು. ಬಿಜೆಪಿಯಿಂದ ಉಚ್ಚಾಟನೆ ಹಿನ್ನೆಲೆ ರಾಜಕೀಯವಾಗಿ ಮುನ್ನೆಲೆಗೆ ಬರೋಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಈಶ್ವರಪ್ಪನವರ ರಾಜಕೀಯ ಪರಿಸ್ಥಿತಿ ಸದ್ಯಕ್ಕೆ ಡೋಲಾಯಮಾನವಾಗಿದೆ. ರಾಯಣ್ಣ ಬ್ರಿಗೇಡ್ ಮೂಲಕವೇ ಮತ್ತೆ ಕಾರ್ಯಾರಂಭ ಮಾಡ್ತಾರಾ ಮಾಜಿ ಸಚಿವ? ಸ್ನೇಹಿತರು ಹಾಗೆ ಸಮುದಾಯದ ನಾಯಕರ ಒತ್ತಾಯದ ಹಿನ್ನೆಲೆ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಶೀಘ್ರದಲ್ಲೇ ಬ್ರಿಗೇಡ್ ಜೊತೆ ಗುರುತಿಸಿಕೊಳ್ಳುವುದಾಗಿ ಹೇಳಿಕೊಂಡಿದ್ದಾರೆ ಈಶ್ವರಪ್ಪ. ಈ ಹಿಂದೆ ಕೂಡ ರಾಜಕೀಯ ಸಂಕಷ್ಟದ ಕಾಲದಲ್ಲಿ ಕೈ ಹಿಡಿದಿತ್ತು ರಾಯಣ್ಣ ಬ್ರಿಗೇಡ್. 2016ರಲ್ಲಿ ರಾಯಣ್ಣ ಬ್ರಿಗೇಡ್ ಸ್ಥಾಪನೆ ಮಾಡಿದರು. ಬ್ರಿಗೇಡ್ ಬೆಂಬಲಿಸಿದ್ರು ಹಿಂದುಳಿದ ಮತ್ತು ದಲಿತ ಹಾಗೂ ಅಲ್ಪಸಂಖ್ಯಾತ ವರ್ಗದವರು. ಸಿದ್ದರಾಮಯ್ಯ ಬಳಿಕ ಸಮುದಾಯದ ನಾಯಕತ್ವ ಪಡೆದುಕೊಳ್ಳೋಕೆ ಕೆಎಸ್ಸಿ ಚಿಂತನೆ ನಡೆಸ್ತಾ ಇದ್ದಾರೆ. ಈ ಮೂಲಕ ಬಿಜೆಪಿ ಮೇಲೆ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾದ್ರ ಈಶ್ವರಪ್ಪ. ನೋಡಿ, 2016ರಲ್ಲಿ ರಾಯಣ್ಣ ಬ್ರಿಗೇಡ್ ಅನ್ನು ಹುಟ್ಟುಹಾಕಿದ್ರು ಕೆಎಸ್ ಈಶ್ವರಪ್ಪ. ಆಗ ಸಿದ್ದರಾಮಯ್ಯರು ಆಲ್ರೆಡಿ ಹಿಂದುಳಿದ ವರ್ಗದ ನಾಯಕರು, ಅಹಿಂದ ನಾಯಕರು ಅಂಥೇಳಿ ಗುರುತಿಸಿಕೊಂಡಿದ್ರು ಕಾಂಗ್ರೆಸ್ನಲ್ಲಿ. ಅಹಿಂದ ನಾಯಕರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅನ್ನುವಂಥ ಭಾವನೆ ಇತ್ತು. ಅದಕ್ಕೆ ಪರ್ಯಾಯವಾಗಿ ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡ್ತು. ಈಶ್ವರಪ್ಪನವರು ಅದರ ಒಲವಿತ್ತು. ಹಾಗಾಗಿ ರಾಯಣ್ಣ ಬ್ರಿಗೇಡನ್ನು ಸ್ಥಾಪನೆ ಮಾಡಿದ್ರು. ಎಲ್ಲ ಕಡೆಗಳಲ್ಲೂ ಕೂಡ ಆ ಸಮುದಾಯವನ್ನು ಸೇರಿಸಿ ರಾಜಕೀಯವಾಗಿ ತಾವು ಇನ್ನೂ ಜಾಸ್ತಿ ಗುರುತಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಏನಾಯಿತು? ಆಗ ರಾಜ್ಯಾಧ್ಯಕ್ಷರಾಗಿದ್ದರು ಯಡಿಯೂರಪ್ಪನವರು, ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ಈಶ್ವರಪ್ಪನವರು ಯಡಿಯೂರಪ್ಪನವ್ರಿಗೆ ಸೆಡ್ಡು ಹೊಡೆದು ರಾಯಣ್ಣ ಬ್ರಿಗೇಡ್ ಮಾಡಿದ್ದಿದ್ದು. ಆದರೆ ಅದು ಇಂಡೈರೆಕ್ಟ್ ಆಗಿ. ಬಟ್ ಈಗ ಮತ್ತೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ರಾಯಣ್ಣ ಬ್ರಿಗೇಡ್ ಮರುಸ್ಥಾಪನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಅವ್ರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರು. ಈಗ ಸ್ನೇಹಿತರು ಹಾಗೆ ಸಮುದಾಯದ ನಾಯಕರ ಅಭಿಪ್ರಾಯವನ್ನು ಕಲೆ ಹಾಕಿ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಅಂದರೆ ರಾಜಕೀಯವಾಗಿ ಮತ್ತೆ ಮರುಜನ್ಮವನ್ನು ಪಡೀಲಿಕ್ಕೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನೋಡಿ, ಬಿಜೆಪಿ ಅಂತಂದರೆ ಯಡಿಯೂರಪ್ಪನವರು, ಬಿ ಶಿವಪ್ಪನವರು ಕೊಡುಗೆ ಹೇಗಿದೆಯೋ ಈಶ್ವರಪ್ಪನವರು ಕೊಡುಗೆ ಅಷ್ಟೇ ಇದೆ ಬಿಜೆಪಿಗೆ. ಹಾಗಾಗಿನೇ ಈಗ ತಮ್ಮ ಈ ಹಿಂದುಳಿದ ಸಮುದಾಯಗಳೇನಿದ್ದಾವೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, 2016ರಲ್ಲಿ ರಾಯಣ್ಣ ಬ್ರಿಗೇಡನ್ನು ಕಟ್ಟಿದ್ರು, ಸಕ್ಸಸ್ ಕಾಣುವ ಹಂತಕ್ಕೆ ಮತ್ತೆ ಅದೆಲ್ಲವೂ ಕೂಡ ಉಲ್ಟಾಗಿತ್ತು. ಈಗ ಮತ್ತೆ ಮರುಸ್ಥಾಪನೆ ಮುಂದಾಗ್ತಾ ಇದ್ದಾರೆ. ಅಂದರೆ ಇದು ಯಾವ ರೀತಿಯಾಗಿ ಈಶ್ವರಪ್ಪನವರು ರಾಜಕೀಯ ಒಂದು ಮರುಹುಟ್ಟಿಗೆ ಕಾರಣ ಆಗುತ್ತೆ ಅಂತ? ಪ್ರಭು, ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯ ಅಸ್ತಿತ್ವಕ್ಕಾಗಿ ಹೆಣಗಾಡುವಂತ ಪರಿಸ್ಥಿತಿಯಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರಿದ್ದಾರೆ. ಬಿಜೆಪಿ ಹಿರಿಯ ನಾಯಕರಾಗಿದ್ದಂತಹ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ನಿಲುವಿನ ವಿರುದ್ಧ ತೆಗೆದುಕೊಂಡಂತಹ ಸ್ಪರ್ಧಾಕಾಂಕ್ಷೆಯ ಕಾರಣದಿಂದಾಗಿ ಅವರನ್ನ ಪಕ್ಷದಿಂದ ಹೊರಗಿಡಲಾಗಿದೆ. 6 ವರ್ಷಗಳ ಕಾಲ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು. ಈಗ ಅನಿವಾರ್ಯವಾಗಿ ಮತ್ತೊಮ್ಮೆ ಅವರು ರಾಜಕೀಯ ಪಡಸಾಲೆಯಲ್ಲಿ ಅವರು ಗುರುತಿಸಿಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ 2016ರಲ್ಲಿ ತಾವು ಹಿಂದೆ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದಂತಹ ರಾಯಣ್ಣ ಬ್ರಿಗೇಡ್ನ ಸ್ಥಾಪನೆಯ ನಿರ್ಧಾರವನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಈ ಬ್ರಿಗೇಡ್ಗೆ ಮತ್ತೆ ಚಾಲನೆ ಕೊಡುವ ಮುಖಾಂತರ ಅಹಿಂದ ವರ್ಗದ ನಾಯಕನಾಗಿ ತಾವು ಗುರುತಿಸಿಕೊಳ್ಳುವಂತಹ ಯೋಚನೆಯನ್ನ ಮಾಡಿಕೊಂಡಿದ್ದಾರೆ. ಈಶ್ವರಪ್ಪನವರು ಸಿದ್ದರಾಮಯ್ಯನವರಿಗೆ ಬಲ ತುಂಬಿದಂತಹ ಅದೇ ಅಹಿಂದ ವರ್ಗದ ಜೊತೆಯಲ್ಲೇ ತಾವು ಕೂಡ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಲೋಕಸಭೆ ರಿಸಲ್ಟ್ ಬಂದ ಬಳಿಕ ಸಮಾಜದ ಪ್ರಮುಖರು ಹಾಗೆ ಎಲ್ಲ ವರ್ಗದ ಪ್ರಮುಖ ನಾಯಕರ ಜೊತೆ ಸಭೆಯೊಂದನ್ನು ಕರೆದು ಆ ನಂತರ ಬ್ರಿಗೇಡ್ಗೆ ಸಂಪೂರ್ಣ ಚಾಲನೆ ಕೊಡುವುದು ಅಥವಾ ಬ್ರಿಗೇಡ್ನೊಳಗೆ ಯಾವ ರೀತಿ ಗುರುತಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಕೂಲಂಕುಷ ನಿರ್ಧಾರವನ್ನ ಮಾಡಲಿದ್ದಾರೆ. ಆ ನಂತರದ ಚಿತ್ರಣವನ್ನ ಕೂಡ ಕೊಡಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.